ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜೀನಾಮೆ ಕೇಳುವುದು ಬಿಜೆಪಿಯವರ ಚಾಳಿ. ನಿಮಗೆ ಬೇರೆ ಏನು ಉದ್ಯೋಗ ಇಲ್ವಾ? ಇದೇ ರೀತಿ ಮಾಡಿ ಬೆಳಗಾವಿ ಅಧಿವೇಶನ ಹಾಳು ಮಾಡಿದ್ರಿ. ಬಿಜೆಪಿಯವರು ಈ ಚಾಳಿ ಬಿಡಬೇಕು. ನಮ್ ಜೊತೆ ನಿಂತು 10 ಮಂದಿ ಸೆಲ್ಫಿ ತೆಗೆಸಿಕೊಳ್ತಾರೆ. ಅವರನ್ನ ನಮ್ಮ ಆಪ್ತ, ನಮ್ ಜೊತೆ ಇದ್ದ ಅಂದ್ರೆ ಆಗುತ್ತಾ? ಪ್ರಿಯಾಂಕಾ ಖರ್ಗೆ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಅವರು ಟೀಕೆ ಮಾಡ್ತಾರೆ ಅಂತ ರಾಜೀನಾಮೆ ಕೇಳ್ತೀರಾ? ತಪ್ಪು ಮಾಡಿದ್ರೆ ರಾಜೀನಾಮೆ ಕೇಳಲಿ. ತಪ್ಪೇ ಮಾಡದಿದ್ದರೆ ಯಾಕೆ ರಾಜೀನಾಮೆ ಕೊಡಬೇಕು? ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ. ಇಂತಹ ವಿರೋಧ ಪಕ್ಷವನ್ನ ಎಲ್ಲೂ ನೋಡಿಲ್ಲ. ಹೊಸ ವರ್ಷಕ್ಕೆ ಬಿಜೆಪಿಯವರಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಪ್ರಿಯಾಂಕಾ ಖರ್ಗೆ ಪರ ಕೋನರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ನಾವ ಜವಾಬ್ದಾರಿ ಅನ್ನೋ ತರ ಬಿಜೆಪಿಯವರು ವರ್ತನೆ ಮಾಡ್ತಾರೆ. ಬಿಜೆಪಿಯವ್ರಿಗೆ ಏನ್ ಕೆಟ್ಟ ಚಾಲ್ ಬಿದ್ದತ್ತಂದ್ರೆ ಸಣ್ಣ ವಿಷಯಕ್ಕೂ ರಾಜೀನಾಮೆ ಕೊಡ್ಲಿ, ಸಚಿವ ರಾಜೀನಾಮೆ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರ. ಅದಕ್ಕೆ ಆ ಬಿಜೆಪಿಯವ್ರ ಚಾಳೆ ಅದ ಎಲ್ಲಿರ್ತೈತೆ ಅಲ್ಲಿ ರಾಜೀನಾಮೆ ಕೇಳ್ಬೇಕಂತದ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಒಳ್ಳೆ ಸಚಿವರಿದ್ದಂಥವ್ರು, ಗೌರವವಾಗಿದ್ದಂಥವ್ರು ಈ ನಮ್ಮ ಕೂಡ ರಾಜಕಾರಣಿಗಳು ಇವತ್ತು ಅವ್ರಿಗೂ ಬಿಜೆಪಿಯವ್ರು ಕೂಡ ಇರ್ತಾರೆ, ಅವ್ರು ನಮ್ಮ ಜೊತೆ ಇರ್ತಾರೆ. ಅವ್ರು ಏನಾದ್ರು ತಪ್ಪು ಮಾಡಿಬಿಟ್ರೆ ಸಂಬಂಧಪಟ್ಟಂಥ ಸಚಿವರು ಶಾಸಕರಾಗ್ತಾರೆ. ಅಟ್ಲೀಸ್ಟ್ ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಏನು ಕೇಳ್ಬೇಕಂತಿಲ್ಲ, ಹೋಗೋದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡೋದು. ಯಾಕೆ ನಿಮ್ಗೇನು ಬೇರೆ ಉದ್ಯೋಗ ಇಲ್ಲಣ್ಣ? ಈ ಡೆವಲಪ್ಮೆಂಟ್ ಬಗ್ಗೆ ಏನು ಮಾಹಿತಿ ಕೊಡೋಕ್ಕಾಗಲ್ಲ. ಹಿಂಗಾಗಿ ಈ ಸರ ಬೆಳಗಾವಿ ಅಧಿವೇಶನ ಹಾಳು ಮಾಡಿಬಿಟ್ರು. ಕೊನೆಗೆ ಮುಖ್ಯಮಂತ್ರಿಗಳು ಇಡೀ ಕರ್ನಾಟಕದ ಬಗ್ಗೆ ಚರ್ಚೆ ಆದಾಗ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆದಾಗ ಯಾವುದು ಉತ್ತರನೂ ಸಿಗಲೇ ಇಲ್ಲ ನಮಗೆ. ಇವರು ಬರೇ ಬಾಯ್ಕಾಟ್ ಮಾಡೋದು, ಇದನ್ನ ಮಾಡೋದು. ಇಂಥ ಕಳ್ಕೊಂಡ್ರೆ ಬಿಜೆಪಿಯವರು ಈ ಚಾಳಿ ಬಿಡಬೇಕಿದು ಒಳ್ಳೇದಲ್ಲ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.